ಸುತ್ತ ನಮ್ಮ ಶಾಸ್ತ್ರಿಗಳವರು ಹೇಳಿದಂತೆ ಪೂಜ್ಯ ಸ್ವಾಮಿಗಳವರು ಕೂಡ ಹೇಳಿರ್ಬೋದು. ಪ್ರತಿ ವರ್ಷಕ್ಕೊಮ್ಮೆ ಬರತಕ್ಕಂತ ಪರಂಪರಾ ಪಾದಯಾತ್ರೆ ಅಂತ ತಿಳ್ಕೊಂಡಂದ್ರೆ ಗವಾರ ವಿಶ್ವಾರಾಧ್ಯರು ಜನ್ಮಸ್ಥಾನದಿಂದ ಹೊರಟು ಅಲ್ಲಿ ಅವರ ಗುರು ಅವರ ಮನೆದೇವರಾದಂತ ಬನ್ನಿ ಬಸವಾರ್ಯರನ್ನ ನಮಸ್ಕಾರ ಮಾಡಿ ಅಲ್ಲಿ ದರ್ಶನ ಪಡ್ಕೊಂಡು ಇಲ್ಲಿ ವಿಶ್ವಾರಾಧ್ಯರ ಅವಿಮುಕ್ತ ಕ್ಷೇತ್ರ ಅನುಭವ ಕ್ಷೇತ್ರ ಬೇತುಂಕೂರಿಗೆ ಬಂದು ಮುಟ್ಟಿದ್ದು ನಮ್ಮ ಒಂದು ವರ್ಷದ ಬಾಕಿ ತೀರ್ದಂಗ ಆಗ್ತದ. ಅದ ಯಾವಾಗ ಅಂತ ತಿಳ್ಕೊಂಡು ಕೇಳಿದ್ರ ಆಗಸ್ಟ್ ಅಂದ್ರೆ ಈ ಅಮಾಸೆ ಬರ ಅಮಾಸೆ ಅಲ್ಲ, ಮುಂದಿನ ಅಮಾಸೆ ಬರ ಅಮಾಸೆ ಇರ್ತಿತ್ತು. ಮತ್ತೆ ಇದು 1 ತಿಂಗಳು ಎಕ್ಸ್ಟ್ರಾ ಆದ್ಸಲಿಂದ ಮುಂದಕ್ಕೆ ಹೋಗಿ ಹೆಚ್ಚಿಗೆ ಆದ್ಸಲಿಂದ ಅದಕ್ಕೆ ಆಗಸ್ಟ್ 10ನೇ ತಾರೀಕಿನ ದಿನ ಗವಾರದಿಂದ ಹೊರಟು ಬನ್ನಿ ಬಸವಣ್ಣ ದರ್ಶನ ತಗೊಂಡು ವಿಶ್ವರಾಧ ಮುತ್ಯ ಹುಟ್ಟಿದಂತ ಜಾಗಕ್ಕೆ ನಮಸ್ಕಾರ ಮಾಡಿ ಮತ್ತು ಅವ್ರು ಯಾವಾಗಲೂ ಕೂಡ ನಿಜಾನಂದದಲ್ಲಿ ಕುಳಿತಂತ ಸ್ಥಾನಕ್ಕೆ ಬಂದ ನಾವು ನಮಸ್ಕಾರ ಮಾಡಿದ್ರೆ ಆ ವರ್ಷದ ಪುಣ್ಯಕ್ಕೆ ನಾವೆಲ್ಲರೂ ಕೂಡ ಭಾಗಿಗಳಾದಂತವ್ರು ಆಗ್ತೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಇನ್ನು ಇದು ಮಾಸಿಕ ಶಿವಾನುಭವ ಗೋಷ್ಠಿಯಲ್ಲಿ ಹೇಳುವಂತೆ ಮಕ್ಕಳಿಗೆ ಯಾರಿಗೆ ಮೊಬೈಲ್ ಕೊಡ್ಬೇಡ್ರಿ, ಯಾರು ಮಕ್ಕಳ ಕೈಯ ಮೊಬೈಲ್ ಕೊಡ್ಬೇಡ್ರಿ. ಯಾಕಂತಂದ್ರೆ ಮೊನ್ನೆ ಈ 2-3 ದಿವಸದಿಂದ ಗಂಗಾವತಿ ಹತ್ರ ಅಯೋಧ್ಯ ನಗರ ಅಂತ ಬರ್ತದೆ ಗಂಗಾವತಿಯಲ್ಲೇ, ಹೌದಲ್ಲ? ಅಯೋಧ್ಯೆ ಒಂದು ಓಣಿ ಅದ. ಆ ಓಣ್ಯಾಗ ಅಷ್ಟೇ 15-16 ವರ್ಷ ಹುಡುಗ, UC ಫಸ್ಟ್ ಇಯರ್ ಅಂತ, 16-17 ವರ್ಷನೇ ಇರ್ಬೋದು. ತಾಯಿ ತಂದೆ ಏನಂದ್ರಂತ, ಮೊಬೈಲ್ ನೋಡ್ಬಾರಪ್ಪ ಅಂತಂದ್ರಂತ. ಏನಂದ್ರು? ಮೊಬೈಲ್ ನೋಡ್ಬಾರ್ರಿ ಅಂದ್ರ ಮೊಬೈಲ್ ನೋಡ್ಕೊಂತ ಅವ್ರಲ್ಲಿ ಏನಾತಂದ್ರ ಹೈಪರ್ ಆತದಂತಂದ್ರೆ ಯಾವಾಗ್ಲೂ ಬರೇ ಹುಚ್ಚತನ ಮಾಡೋದು, ಈ ತಲೆ ಕಂಟ್ರೋಲ್ ಇರ್ಲಂತ. 17 ವರ್ಷದ ಹುಡುಗ ಮೊಬೈಲ್ ನೋಡ್ಬೇಡ ಅಂದ ತಕ್ಷಣ ಮನ್ಯಾಗ ಹೋಗಿ ಅದು ಒಳಗಡೆ ಕೊಯ್ಯದ ಎದುರ ಚಾಕು ತಂದು ಅವ್ರ ಅಪ್ಪಗ ಅವ್ರ ಅಕ್ಕ ಕೊಯ್ಲಿ ಬಿಟ್ಟಾನ ಅಲ್ಲೇ. ಇದೇನು ಬಹಳ ದಿನದ ಇದನ್ನ ಪುಸ್ತಕದ ಮಾತಲ್ಲ, ಮೊನ್ನೆ ಆದಂತ ಮಾತು. ಅದಕ್ಕ ಇದು ಮೊಬೈಲ್ ನೋಡ್ಕೊಂತ ಹೋದಾಗ ಮಕ್ಕಳಲ್ಲಿ ಹೈಪರ್ ಅಂತ ಅಂದ್ರೆ ಉತ್ಕಟ ಇಚ್ಛೆ, ಏನೋ ಒದರಾಡೋದು ಓಡಾಡೋದು ಹುಚ್ಚುತನ ಅಂತ ತಿಳ್ಕೊಂಡು ಹೇಳ್ತಾರ. ಅಂತ ಹುಚ್ಚುತನ ಬರ್ತದ. ಅದಕ್ಕ ಸುಮಾರು ನಮ್ಮಲ್ಲಿ 100 ಮಂದಿ ಬಂದು ದರ್ಶನ ತೋತಾರಂದ್ರ ಅದ್ರಾಗ ಒಂದು 4 ಮಂದಿನ ಹಂಗಿರ್ತಾರ. ಇದನ್ನ ಪಟ್ನ ಕೇಳ್ತೀನಿ, ಮೊಬೈಲ್ ನೋಡಿರಿ ಏನಂತ ತಿಳ್ಕೊಂಡು. ಇಲ್ಲಿ ಶ್ರೀಕಾಂತನ ಪಾಪ ಚಂದ ಉಣಿಸ್ತದ ತಿನ್ನಿಸ್ತದ. ಒಂದಿನ ಮಗನಿಗೆ ಕರ್ಕೊಂಬಂದ, ಅಲ್ಲೇ ಮೊಬೈಲ್ ಕೊಡ್ತೇನೆ ನಿನಗಂತ. ಹೌದಪ್ಪ, ನೀನ್ ಮೊಬೈಲ್ ಕೊಡ್ಬಾಡ್ಲೆ, ಈಗ ಸ್ವಲ್ಪ ದಾರಿ ಹಿಡ್ದಾನವ, ಪಟ್ನ ಹೋಗಿ ಈಗ ಡಾಕ್ಟ್ರಿಗೆ ತೋರ್ಸು ಅಂತ ತಿಳ್ಕೊಂಡಂದೆ. ಹೋಗಿ ಡಾಕ್ಟರ್ ನೋಡ್ದ, ಹೌದಪ್ಪ ಇದು ಚಲೋ ಅದ. ಇನ್ನ ಸುರುವಿಗೆ ಬಂದಿ, ಯಾರು ಹೇಳ್ಯಾರ ಪುಣ್ಯಾತ್ಮರು ಅಂದ್ರಂತ, ಅಪ್ಪರು ಹೇಳ್ಯಾರ ಅಂದ್ರೆ ಆರಾಮ ಆಗ್ತದಪ್ಪ ಅಂದಾಗ ತಿಂಗಳಿಗೆ ಹೋಗಿ ಬರ್ಲಕತ್ತಾನ. ಈಗ ಸ್ವಲ್ಪ ಆರಾಮ ಆಗ್ಯದ. ಬಡವರಲ್ಲಿ ಜಡ್ ಬರ್ಲಕ್ಕೇನು ಬಡವರು ಶ್ರೀಮಂತರು ಅಂತ ತಿಳ್ಕೊಂಡು ನೋಡಿ ಬರಂಗಿಲ್ಲ. ಅದು ಬರಂತ ಜಡ್ ಅಲ್ಲ, ಅಲ್ಲಿ ಇದ್ದದ್ದು ತಗೊಂಡ್ ನಾವು ಕೊಳ್ಳಾಗ ಹಾಕೊಂಡಂತ ಜಡ್ ಅದು, ಹೌದಾ? ಅದಕ್ಕ ಯಾರು ತಾಯಿ ತಂದಿ ಯಾರೇ ಇರ್ಲಿ, ಒಟ್ಟು ಮೊಬೈಲ್ ಕೈಯಾಗ ಮಕ್ಕಳ ಕೈಯಾಗ ಮೊಬೈಲ್ ಕೊಡ್ಬಾಡ್ರಿ. ಇಂಥ ಒಂದು ವಿಚಾರವನ್ನ ನಿಮ್ಮೆಲ್ಲರಿಗೂ ತಿಳಿಸುತ್ತಾ ಈ ಕ್ಷೇತ್ರದಲ್ಲಿ ಬಂದು ಮುಂಜಾನೆ ನಡೆದ ದರ್ಶನ ತಗೊಂಡ್ರಿ. ಇವತ್ತು ಬಹಳ ಗದ್ದಲಿತ್ತು. ಎಷ್ಟು ಗದ್ದಲ ಅಂತ ತಿಳ್ಕೊಂಡಂದ್ರೆ ಚಿಟ್ಟಿ ಯಾರು ಕೊಡಮ ಇವ್ರಿಗೆ ಕೊಡಮ ಅನ್ನೋದೇ ಗೊತ್ತಾಗ್ತಿದ್ದಿಲ್ಲ. ನಿಮ್ಮಲ್ಲಿ ಹೆಂಗ್ ಬೇಕಂತ ತಿಳ್ಕೊಂಡಂದ್ರೆ ಸ್ವಲ್ಪ ಸಮಾಧಾನ ಇರ್ಬೇಕು. ಈ 4 ಮಂದಿ ಬಂದಿರಿ, ಯಾಕೆ ಹಂಗ ಅಂತಾರ ಅವರೆಲ್ಲ ಓಡಾಡೋರು ಅಂತ ತಿಳ್ಕೊಂಡಂದ್ರ 4 ಮಂದಿ ಬಂದಿರ್ತೀರಿ. 4 ಮಂದಿಯಾಗ ಚಿಟ್ಟಿ ಯಾರಿಗೆ ಕೊಡ್ಬೇಕು? ಒಬ್ರು ಮಕ್ಳು ಚಿಟ್ಟಿ ಕೇಳ್ತಾರೆ, ಒಬ್ರು ಕೈಕಾಲು ಬ್ಯಾನ್ಯಾಗ ಅದನ್ನ ಚಿಟ್ಟಿ ಕೇಳ್ತಾರೆ, ಒಬ್ರು ನಮ್ ಲಗ್ನ ಆಗ್ಬೇಕಂತ ಚಿಟ್ಟಿ ಕೇಳ್ತಾರೆ. ಚಿಟ್ಟಿ ಪರಕಾದ್ರೆ ಎಷ್ಟು ನಿಮ್ ಮೂವರಲ್ಲಿ ಗದ್ದಲ ಕೊಡ್ತದ. ಹಿಂದಕ್ಕೊಮ್ಮೆ ಸುಮಾರು ಒಂದು 20 ವರ್ಷ ಹಿಂದೆ SS ಪಾಟೀಲ್ ಅಂತ ತಿಳ್ಕೊಂಡು ಪ್ರಸಿದ್ಧ ಡಾಕ್ಟರ್ ಇದ್ರು. ಎಲ್ಲಿ ಅಂದ್ರೆ ಜೇವರ್ಗಿ. ಬಹಳ ಶಾಣೆ ಮನುಷ್ಯ. ಅವ್ರ ಆ ಕಡೆ ಸಜ್ಜಲಗುಡ್ಡದ ಶರಣಮ್ಮನವ್ರ ಶಿಷ್ಯರವರು. ಅವ್ರೇನ ಅಮ್ಮವ್ರು ಏನ ಹೇಳಿದ್ರಂತ, ಗುಡುಗೂರ್ ತಾತ್ನವ್ರವ್ರು, ನೋಡಪ್ಪ ಬಡು ಬಗ್ಗರು ಬಂದ್ರ 6 ತಾಸು ರಾತ್ರಿ ಅವ್ರ ಸಲಂದ್ ಬಾಗಿಲು ತೆಗಿ, ಅವ್ರು ಕೊಟ್ರೆ ನೀ ದುಡ್ಡು ತಗೋ, ಯಾರಿಗೂ ರೊಕ್ಕ ಕೇಳಬೇಡ. ಮತ್ ಹಿಂಗ ದೊಡ್ಡರ ಆಶೀರ್ವಾದ ಪಡ್ಕೊಂಡ್ ಬಂದನಂದ್ರ ಹೊಸ ಮಂದಿ ಅವನ ಮನೆಗೆ ಹೋಗ್ಕಲಕತ್ರ. ಅವ ಹಿಂಗ್ ಕುರ್ಚಿ ಮ್ಯಾಗ ಕುಂತಂದ್ರೆ ಆ ಪೇಷಂಟ್ಗಳು ಬಂದು ಮ್ಯಾಗ ಬೀಳ್ತಿದ್ರು. ಒಟ್ಟ ಸಿಟ್ಟಿಗೆ ಇರ್ತಿದ್ದಿಲ್ಲ. ಅವ್ರ ಹೆಣ್ಮಕ್ಳು ಒಳಗ್ ಬಂದ ತಕ್ಷಣ ಬಾಗಿಲು ಹಾಕಿ ಕೈ ಮುಕ್ಕೊಂಡ್ ನಿಂದಿರ್ತ. ನೋಡವ ಮುಂಜಾನೆ ಹಿಡಿದ ಡಾಕ್ಟರ್ ದುಡ್ದಾರ, ಈಗ ಊಟ ಕುಂತಾರ,
ಊಟ ಮಾಡಿದ ಕಡೆನೆ ಬಾಗಿಲು ತೆರಿತೀನಿ, ನೀವೆಲ್ಲ ಬಂದು ಬಿಡ್ರಿ ಅಂದ್ರೆ ಬಾಗಿಲಿಗೆ ಏನ್ ಅವನಿಗೆ ಬಾಕಿ ಕೊಟ್ಟಾರ ನಂಗ ಒತ್ತಾಡದೆ ಅವ್ ಡಾಕ್ಟರ್ ಹಿಂಗ್ ಬೆನ್ನು ಬಾಗಿಲಿಗೆ ಒಳಗ್ ಹೋಗಿ ಬೆನ್ನು ಕೊಟ್ಟು ಗಂಗಾ ಇಟ್ಕೊಂಡು ಉಣ್ತಿದ್ನಂತ, ಹಿಂಗ್ ದಬ್ಬುತ್ತಿದ್ರು ಅದಕ್ ಪುರ ಅಂತ. ಡಾಕ್ಟರ್ ಒಮ್ಮೆ ಗಡಬಡಿನಾಗ ಬಂದ್ರು, ಇಂಜೆಕ್ಷನ್ ಮಾಡಿದ ನಂತರ ಲೈನ್ ಜಗ್ಗಿ ಮಂದಿ ಇತ್ತು, ಇಂಜೆಕ್ಷನ್ ಮಾಡಿದ ನಂತರ ಒಬ್ಬ ಗಡಬಡನೆ ಬಂದ, ನಾನು ಹಿಂಗ್ ನರಬೋಳೆ ಏನ್ರಿ, ನನಗೆ ಆರಾಮಿಲ್ಲ, ಇದಾದ ಘಟನೆ ಇದೇನೆ ಮತ್ತೊಂದಲ್ಲ, ನನಗೆ ಅರ್ಜೆಂಟ್ ಹಿಂಗ್ರಿ ಅಂದ್ರೆ ಹೊಸ ಮಂದಿ ಗುಂಪಿನ್ಯಾಗ ಈ ಕಡೆ ಹೆಣ್ಮಕ್ಳು ಗಂಡ್ಸ್ ಮಕ್ಳು ಹಂಗ ಅವ ಕೈಯಾಗಿದ್ದ ಕಂಪೌಂಡರ್ ಹೇಳಿದ, ಈ ಇಂಜೆಕ್ಷನ್ ಲೋಡ್ ಮಾಡ್ಕೊಂಡ್ರ ತುಂಬ್ಕೊಂಡ್ ತೊಲಟಿ ನನಗ ಅರ್ಜೆಂಟ್ ಬಸ್ ನಿಂತಿರ, ಅವ ಬಸ್ಸಿನ ಮ್ಯಾಗ ಗಂಡ್ಸ್ ಮಕ್ಳು ಏರಿ ಮ್ಯಾಗ ಹೋಗಿ ಕುಂತ ಹೋಗ್ತಿರ. ಈಗ ನಿಮ್ ಗಂಡ್ಸ್ ಮಕ್ಳಿಗೆ ಬಸ್ಸೇ ಬಿಡಲಾಗ್ಯದ, ಆ ಮಾತು ಬೇರೆ. ಬಸ್ ಎಲ್ಲ ಈಗ ಅವ್ರ ಕಬ್ಜದಾಗ ಹೋಗ್ಬಿಟ್ರು, ನೀವೇನಿಲ್ಲ ಸುಮ್ ಆಟೆ ಅವ್ರು ಕರ್ಕೊಂಡಾದ್ರೆ ಹೋಗ್ಬೇಕು ನೀವು, ಇಲ್ಲಾಂದ್ರೆ ನಿಮ್ಗೇನ್ ಸುಮ್ ಅವ್ರು ಕರ್ಕೊಂಡು ಹೋಗಿ ಇದು ನಮ್ದಾದ್ರೆ ಇದೊಂದ್ ಬಿಡ್ರಿ ಅಂದ್ರೆ ನೀವು ಒಳಗ್ ಬಿಡ್ತಾರ, ಇದು ನಮ್ದಾದ್ರೆ ಬಿಡ್ರಿ. ಅದು ಶಿವಮೊಗ್ಗದಾಗ ಒಬ್ರು ಯಾರೋ 50 ಮಂದಿ ಹೆಣ್ಮಕ್ಳು ಕೂಡ ಒಂದ್ ಬಸ್ ತಗೊಂಡ್ ಹೋಗ್ಯಾರಂತ, ಏನೋ ಬಸ್ಸೇ ಕೊಟ್ಟಿಲ್ಲ ಅಂತ, ಆ ಬಸ್ ಹೋದರಿ ಎಲ್ಲಿ ಹೋಗ್ತಾರ ಅಲ್ಲಿ ಎಣ್ಣೆ ಹಾಕ್ಸೋದು, ಇವ್ರಿಗೆ ನಡಿ, ಅವ ಡ್ರೈವರ್ ಕಂಡಕ್ಟರ್ ಅಂದಂತ, ಇದು ಹಿಂಗಾದ್ರೆ ನಮ್ ಗತಿ, ನಿಮ್ ಗತಿ ಗೊತ್ತಿಲ್ಲ, ನೀವ್ ಬರ್ಲಿಲ್ಲ ಅಂದ್ರೆ ನಾವು ಮಹಿಳಾ ಆಯೋಗ ಕೇಳ್ತೀವಿ, ಸ್ಟ್ರೈಕ್ ಮಾಡ್ತೀವಿ, ಸಿದ್ದರಾಮಯ್ಯನ ಮುಟ್ಟುತ್ತ ನೋಡ, ಬ್ಯಾಡ್ರಪ್ಪ ನಾಡ್ರಿ ಅವಾಗ. ಇಂಥ ವ್ಯವಸ್ಥೆಯಲ್ಲಿ ಮ್ಯಾಗ ಕುಂದ್ರಂತ ಸಂದರ್ಭ ಒತ್ಕೊಂಡು ನನ್ ಬಸ್ ನಿಂತದ್ರಿ ಅರ್ಜೆಂಟ್ ಮಾಡ್ರ ಡಾಕ್ಟರ್ ಇಂಜೆಕ್ಷನ್ ಮಾಡಿ ಒಂದು ತಾಸ ಆಯ್ತನೋ ಮತ್ತ ಗದ್ದಲ್ ಮಾಡಿ ಹೊತ್ಕೊಂಡು ಓಡೆ ಬಂದ್ಬಿಟ್ರು ಮಂದಿ. ಯಾಕೆ ಏನಾಯ್ತು ಎಲ್ರಿ ಸರ್ ಅಗಡೆನೆ ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗಿರಿ, ಯಾರಿಗೆ ಇವ ಬಂದ, ಹೌದು ಇಂಜೆಕ್ಷನ್ ಮಾಡಿ ಇವನಿಗೆ ಏನಾಯ್ತು, ಅವ್ನಿಗೆ ಹೊಟ್ಟೆ ಬೇನೆ ಇತ್ರಿ ಸರ್, ಬಂದಿದ್ದೆವು, ಹಂಗಾಯ್ತು ಹಿಂಗಾಯ್ತು ಅನ್ನಕೈತಿ, ಮತ್ತೆ ಇಂಜೆಕ್ಷನ್ ಮಾಡಿ ನಿನಗೆ ಮಾಡಿ ಮತ್ತೆ ಏನಾಯ್ತನ್ರಿ ಏನಾಯ್ತು ಅಂತ ಆ ಕಡೆ ಈ ಕಡೆ ನೋಡೋದ್ರಾಗ ಫರಕ್ಕಾಗಿ ಏನಾಗ್ಯದಂದ್ರ, ಒಬ್ಬ ಹೆಣ್ಮಗಳು ಬಾಣೆತನಕ್ ಬಂದ್ರ ಬಾಣೆತನ ಇಂಜೆಕ್ಷನ್ ಅವನಿಗೆ ಮಾಡೋದು ಅವನಿಗೆ ಮಾಡಿಬಿಟ್ಟ. ಏನ್ ಆಲಕತ್ತದ ಏನನ್ರಿ, ಹೊಟ್ಟೆನ್ ಪೂರ ನಮೂನಿ ಆಲಕತ್ತದ, ಹೊಟ್ಟೆನ್ ಕಿತ್ಕೊಂಡು ಹೊರಗೆ ಬಂದಂಗ ಆಲಕತ್ತದ. ಯಪ್ಪ ಒಂದು ಡಾಕ್ಟರ್ ಅಂದಂತ ಇದು ನಾ ಹ್ಯಾಂಗ್ ಮಾಡ್ಲಿ ಹ್ಯಾಗ ಅಂದಂತ, ಇದಕ್ಕೆ ಉಲ್ಟಾ ಇಂಜೆಕ್ಷನ್ ಯಾವುದು ಹೌದಾ? ನೆಂದ್ರಪ್ಪ ಅಂತ ಮಾತು, ಅದಕ್ಕೆ ಏನ್ ಕಮ್ಮಿ ಮಾಡಂತ ಇರ್ಬೇಕು, ಅವ್ರು ಬಂದು ಇಂಜೆಕ್ಷನ್ ಮಾಡಿದ್ರಂತ. ಮಾಡಿದ್ರೆ ಹೆಣ್ಮಗಳ ನಿನಗೆ ಹೆಂಗ ಆತವ ಯವ, ನನಗೇನು ಆಗಲ್ಲ ಇದ್ರಿ ಅಂತ, ಆಕಿ ಇಂಜೆಕ್ಷನ್ ಏನ್ ಬೇರೆ ಮಾಡ್ಯಾನ, ಆಕಿ ಸುಮ್ ಆರಾಮಿಲ್ಲ, ನನಗೇನು ಇಲ್ರಿ ಮೇಕೈ ಬೇನಿದ್ದ ಇಂಜೆಕ್ಷನ್ ಮಾಡಿದಂಗ ಆಗ್ಯದ. ಅದಕ್ಕೆ ಮೇಕೈ ಬೇಡ ಇಂಜೆಕ್ಷನ್ ಆಯಮ್ಮ ಮಾಡ್ಯಾನ, ಬಾಣಿತನಕ್ ಬಂದು ಇರಂತ ಹೆಣ್ಮಗಳಿಗೆ ಇದು ಈಗ ಚುಚ್ಚಿಬಿಟ್ಟ ಇಂಜೆಕ್ಷನ್. ಅಯ್ಯಪ್ಪ ಅಂತ ಒದ್ದಾಡಿ ಅವ ಅಲ್ಲೊಂದು ಇಂಜೆಕ್ಷನ್ ಮಾಡ್ಕೊಂಡ, ಹಂಗೇನ ಅಲ್ರಿ ಹೆಣ್ಮಕ್ಳಾಗ ಊಟ ಮಾಡಿದ್ರಿ, ನೀ ಹೆಣ್ಮಗಳಿಲ್ರಿ ಒಂದ್ ಇಂಜೆಕ್ಷನ್ ಮಾಡ್ಕೊಂಡ್ರಿ ಇಟ್ಟಾಗ್ಯದ ನನಗ, ಅವ್ರ ಗತಿ ಹೆಂಗಾಯ್ತಿರ್ಬೇಕು ಅಂದ್ರ ಗದ್ದಲ್ದಾಗ ಒಂದು ನಿಮ್ಸನಂದೆ ಏನ್ ಸಮಾಧಾನ ಶಾಂತಿ ಹೌದಾ? ಬಂದಿರ್ತೀರಿ ಎಲ್ಲ ಮಂದಿ, ಸ್ವಲ್ಪ ತಾಳ್ಮೆ, ಆಗಿಲ್ಲಪ್ಪ ಇವ್ರದ್ದು ಕೇಳಿ ಅಷ್ಟು ಮಂದಿ, ನೀವು ಅಷ್ಟು ಮಂದಿ ಬಂದಿರ್ತೀವಿ, ಅವು ಚಿಟ್ಟಿ ಕಟ್ಟೋ ಒಂದು 3-4 ಇರ್ತಾವ ಮಂತರ್ಸರು, ನಾವೊಬ್ರು ಅವ್ರೊಬ್ರು, ಮತ್ ಇಷ್ಟು ಮಂದಿಗೂ ಅಷ್ಟು ಮಂದಿ ಒಮ್ಮೆ ನಿಂತ ಚಿಟ್ಟಿ ಕಟ್ರಿ ಅಂತಂದ್ರೆ ಯಾರ್ ಚಿಟ್ಟಿ ಯಾಕೆ ಕಟ್ಟಬೇಕು ಹೌದಾ? ಇದಕ್ಕೆ ಕಾರಣ ಏನಂದ್ರೆ ನಿಮ್ ಮಠ ಅದ, ನಿಮ್ ಜಾಗ ಅದ, ಈಗೆಲ್ಲ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತದ. ನಾವಂಕರ ಊಟದ ಟೈಮ್ ಬರ್ತೀವಿ, ನಿದ್ದೆ ಟೈಮ್ ಬರ್ತೀವಿ, ವಿಶ್ರಾಂತಿ ಅನ್ನೋದು ನಮಗ್ ಗೊತ್ತಿಲ್ಲ. ಊಟ ಯಾವಾಗ ಮಾಡ್ತೇವೆ, ಸಿಕ್ಕಾಗ ಊಟ ಮಾಡ್ತೀವಿ, ಚಾಟ್ ಸಿಕ್ಕಾಗ ಟೈಮ್ ಸಿಕ್ಕಾಗ ಪಾಪ ಮಾದೇವಿ ಎದುರು ತಂದಿಟ್ರ ಊಟ ಮಾಡ್ತೀವಿ, ಒಳಗ್ ಹೋಲಾಕ ಟೈಮ್ ಸಿಕ್ಕಾಗ ಹೋಗಿ ಹಾಸಿಗೆ ಮೇಲೆ ಮಲ್ಕಂತೀವಿ. ನಾವು ಬಂದಾಗೆ ನಿದ್ದೆ ಮಾಡೋದು, ನಿದ್ದೆ ಬಂದಾಗ ಸಿಕ್ಕಾಗೆ ಊಟ ಮಾಡೋದು, ಅವೆಲ್ಲವೂ ಕೂಡ ಜನರು ಅವನ ಹೆಸರಿಂದ ಬಂದಿರ್ತಾರ, ವಿಶ್ವರಾಧನ ಹೆಸರಿಂದ ಬಂದಿರ್ತಾರಪ್ಪ. ಮತ್ತ ನಾನ್ ಹೆಚ್ಚ ಕಡಿಮೆ ಮಾಡಿದ್ರಂದ್ರ ಈ ಮಕ್ಳು ಮತ್ತ ಮುತ್ಯ ಕನಿಷ್ಠನ್ಯಾಗ ಭೇಟಿ ಆದಾಗ, ನೋಡಪ್ಪ ನನಗ್ ಬಂದು ಚಿಟ್ಟಿ ಕಟ್ಟಿಲ್ಲ ಅಂತ ಹೇಳೋ ಮಕ್ಳು ಅಂತ ನಾವು ಅವನಿಗೆ ಹಂಚಿ ಬರ್ತೀವಿ ಕೈ. ಹೌದಾ? ನಿಮ್ ಮಠ ಅದ, ನೀವೆಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ವಿಶ್ವಾಸದಿಂದ ಬಂದಂತವರಾಗಿರ್ತೀರಿ. ಏನ್ ಹೆಚ್ಚಕಮ್ಮ ಆದ್ರೂ ಕೂಡ ಮತ್ ನಾಳೆ ನಾಡ್ದ ಯಾವ ಬಂತಾವ್ ಕಟ್ಕೊಂಡು ಹೋಗ್ಬೋದು ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ, ಈ 2 ತಿಂಗಳು ಬಿಟ್ಟು ನಡೆಯುವಂತ ಅಂದ್ರೆ ಈ ಬರೋ ಅಮಾವಾಸ್ಯೆ ಅಲ್ಲ, ಮುಂದಿನ ಅಮಾವಾಸ್ಯೆ ಅಂದ್ರೆ ಇನ್ನ 3 ಅಮಾವಾಸ್ಯೆ 3 ದಿನ ಇರ್ಲಕ್ಕಾಗಿ ಗಂವಾರದಿಂದ ಪ್ರಾರಂಭವಾಗತಕ್ಕಂಥ ಪಾದಯಾತ್ರೆಯಲ್ಲಿ ನೀವೆಲ್ಲರೂ ಕೂಡ ಬರಬೇಕು, ಭಾಗಿಗಳಾಗಿ ಸದ್ಗುರು ವಿಶ್ವಾರಾಧ್ಯರ ಬಗಳಾಂಬಿಕಾ ತಾಯಿ
ಬನ್ನಿ ಬಸವೇಶ್ವರ ಕೃಪೆಗೆ ಪಾತ್ರರಾಗಿ ಕೃತಾರ್ಥರಾಗರಿ ಎನ್ನುವಂತ ಶುಭ ಸೂಚನೆಯನ್ನು ನಿಮ್ಮೆಲ್ಲರಿಗೂ ನೀಡುತ್ತಾ ಪಾಲ್ಗೊಂಡಂತ ಎಲ್ಲ ಸದ್ಭಕ್ತರಿಗೂ ಸದ್ಗುರು ಸಮರ್ಥ ವಿಶ್ವಾರಾಧ್ಯರು ಬಗಳಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತು ಎಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಆ ಪುಣ್ಯಾತ್ಮರ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲ ಕೋರಿ.